ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತೊಂದು ಆಲೂ ಮಸಾಲ ಅಂತ ರೆಸಿಪಿ ತೊಗೊಂಬಂದನು. ಈ ರೀತಿ ನೀವು ಆಲೂಗಡ್ಡೆ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡ್ರಿ, ಸೂಪರ್ ಆಗಿರ್ತೈತಿ, ಟೇಸ್ಟು ಆಗಿರ್ತೈತಿ. ಇದು ರುಚಿ ಮಾತ್ರ ಭಾಳ ಟೇಸ್ಟ್ ಆಗಿರ್ತೈತಿ. ಇದೊಂಥರ ಆಲೂಗಡ್ಡೆ ಪಲ್ಯ ಡಿಫ್ರೆಂಟ್ ಆಗಿರ್ತೈತಿ. ಇದನ್ನು ಮಾಡ್ಕೊಳಕ್ಕೆ ಆಲೂಗಡ್ಡೆ ಈ ರೀತಿಯಾಗಿ ಸ್ಲೈಸ್ ಮಾಡಿ ಇಟ್ಕೋಬೇಕು. ಸಣ್ಣಗೆ ಮಾಡಬಾರ್ದು, ಆದಷ್ಟು ಇವನು ದೊಡ್ಡ ದೊಡ್ಡ ಹುಳ ಮಾಡ್ಕೋಬೇಕು. ಇದಕ್ಕೆ 2-3 ಟೊಮೆಟೊವನ್ನು ರುಬ್ಬಿಟ್ಕೊಂಡನು ಮತ್ತು ಒಂದು ಅರ್ಧ ಹಸಿ ಕೊಬ್ಬರಿ ರುಬ್ಬಿಟ್ಕೊಂಡನು, ಅರ್ಧ ಹೋಳ. ಆಮೇಲೆ ಮಸಾಲೆಗೆ 2 ಒಣಮೆಣಸಿನ್ಕಾಯಿ, 1 ಚಮಚೆ ಕಸ್ತೂರಿ ಮೇಥಿ, ಬೆಳ್ಳುಳ್ಳಿ ಮತ್ತು 2 ಪಲಾವ್ ಎಲೆ, 1 ಚಮಚೆ ಗರಂ ಮಸಾಲ ಮತ್ತೊಂದಿಷ್ಟು ಸಣ್ಣಗೆ ಉಳ್ಳಾಗಡ್ಡಿ ಹೆಂಚಿಟ್ಕೊಂಡ ಮತ್ತು ಖಾರ ಉಪ್ಪ ಈ ರೀತಿಯಾಗಿ ಇಟ್ಕೊಂಡನು. ಈ ಆಲೂಗಡ್ಡೆನ ಪಲ್ಯ ಮಾಡ್ಕೊಳಕ್ಕೆ ಮೊದಲಿಗೆ ಒಂದು ಸ್ವಲ್ಪ ಕಡಾಯಿಗೆ ಎಣ್ಣೆ ಹೆಚ್ಚಿಗೆ ಹಾಕಬೇಕು. ಒಂದು ವಾಟೆದಷ್ಟು ಎಣ್ಣೆ ಹಾಕಿ ಅವನ್ನೆಲ್ಲ ಸಣ್ಣ ಉರಿ ಒಳಗಿಟ್ಟ, ಭಾಳ ಜೋರು ಉರಿ ಇಡಬಾರ್ದು, ಸಣ್ಣ ಉರಿ ಒಳಗಿಟ್ಟು ಈ ರೀತಿ ಅವನ್ನ ಫ್ರೈ ಮಾಡ್ಕೋಬೇಕು, ಕರಿದು ತಕ್ಕೋಬೇಕು. ಅಂದ್ರೆ ಇದು ಪಲ್ಯ ರುಚಿ ಆಗ್ತೈತಿ ಮತ್ತು ಡಿಫ್ರೆಂಟು ಐತಿ ಇದು ಪಲ್ಯ. ಅವನ್ನ ಒಂದೇ ಸಲ ಹಾಕಿದ್ನಿ, ಅದು ಸರಿ ಆಗಲಿಲ್ಲ. ಅದಕ್ಕೋಸ್ಕರ 2 ಸಲ ನಾನು ಹಾಕಿ ತೆಗೆದು ಒಂದು ಕಡಾಯಿ ಒಳಗೆ ಬುಟ್ಟಿ ಒಳಗೆ ತೆಗೆದಿಟ್ಕೊಂಡು ಇದಕ್ಕೆ ಕಸೂರಿ ಮೇಥಿ, ಖಾರ ಉಪ್ಪ ಇದನ್ನೆಲ್ಲ ಹಿಂಗೆ ಒಂದು ಸ್ವಲ್ಪ ಕಲಿಸಿ ಅದನ್ನು ಕುಡ್ಕೊಳ್ಳೋ ಮಟ, ಅದೆಲ್ಲ ಖಾರ ಉಪ್ಪ ಜಕ್ಕೊಳ್ಳೋ ಮಟ ಅಂತ ಸೈಡ್ ತೆಗೆದಿಟ್ಟು ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲ ಹಾಕಿದನು. ಆಮೇಲೆ ಇದಕ್ಕೆ ಒಗ್ಗರ್ನಿಗೆ ಅಂದ್ರೆ ಗ್ರೇವಿ ಟೈಪ್ ಮಾಡ್ಕೋಬೇಕು. ಇದನ್ನು ಒಂದು ಸ್ವಲ್ಪ ಅಂದರೆ ಎಣ್ಣೆ ಒಳಗೆ ಕರೆದಿರ್ತಾವ, ನಾನು ಭಾಳ ಎಣ್ಣೆ ಹಾಕಿಲ್ಲ. ನಾನು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕರಿಯೋ ಮಟ ಅಷ್ಟು ಹಾಕಿದನು. ಇದಕ್ಕೆ ಎಣ್ಣೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, 2 ಪಲಾವ್ ಎಲೆ ಮತ್ತು 1 ಹಸಿ ಮೆಣಸಿನ್ಕಾಯಿ ಹಂಗೆ ಸ್ಲೈಸ್ ಮಾಡಿ ಹಾಕಿದನು. ಅದಕ್ಕೆ ಸಣ್ಣಗೆ ಉಳ್ಳಾಗಡ್ಡಿ ಹಾಕಿ ಭಾಳ ಹೊತ್ತು ಅವನು ಹುರಿಬೇಕು, ಕಲರ್ ಚೇಂಜ್ ಆಗಬೇಕು. ಅದು ಕಲರ್ ಚೇಂಜ್ ಆದಿಂದ ಬೆಳ್ಳುಳ್ಳಿ ಏನಿರ್ತಲ್ಲ ಅದನ್ನು ಜಜ್ಜಿ ಹಾಕ್ಕೊಂಡ್ರೂ ಬರ್ತೈತಿ, ನೀವು ಹಂಗೆ ಹಾಕಿದ್ರೂ ಬರ್ತೈತಿ. ನಾ ಹಂಗೆ ಹಾಕಿದ್ರೆ ಟೇಸ್ಟ್ ಆಗ್ತೈತಿ ಮತ್ತು ಚಲೋ ಕಾಣ್ತೈತಿ ಅಂತ ಹಂಗೆ ಹಾಕಿದನು. ಆಮೇಲೆ ಕೊಬ್ಬರಿ ಇರ್ತೈತಲ್ಲ ರುಬ್ಬಿಟ್ಕೊಂಡಿರ್ತವೆ, ಅದನ್ನೊಂದು ಅರ್ಧ ಹೋಳ್ನಷ್ಟು ರುಬ್ಬಿದೆ ನಾನು. ಅದನ್ನೊಂದು ಸ್ವಲ್ಪ ಹಾಕಿ ಅದನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕು. ಕೊಬ್ಬರಿ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆದಿಂದ ಟೊಮೆಟೊನ ರುಬ್ಕೊಂಡಿರ್ತೇವಲ್ಲ, ಅರ್ಧ kg ಅಷ್ಟು ಆಲೂಗಡ್ಡೆ ಇದ್ದಿದ್ದಕ್ಕೆ ನಾನು 4 ಟೊಮೆಟೊನ ತೊಗೊಂಡನು. ನೀವು ನಿಮ್ಮ ಕ್ವಾಂಟಿಟಿ ಹೆಂಗೆ ಬರ್ತೈತಲ್ಲ ಹಂಗೆ ನೋಡಿ ತೊಗೋರಿ. ಟೊಮೆಟೊ ಹಣ್ಣು ಹಾಕಿ ಅದು ಒಂದು ಸ್ವಲ್ಪ ಎಲ್ಲ ಹುರಿದಿಂದ ಸ್ಪೈಸಿ ಮಸಾಲೆ ಅಂದ್ರೆ ಖಾರ, ಅಚ್ಚ ಖಾರದ ಪುಡಿನ ಹಾಕಬೇಕು. ಮಸಾಲೆ ಖಾರ ಹಾಕಬಾರ್ದು, ಇದು ಟೇಸ್ಟ್ ಬೇರೆ ಕೊಡ್ತೈತಿ. ಅಚ್ಚ ಖಾರದ ಪುಡಿ ಅಂದ್ರೆ ಗೊಡ್ಡ ಖಾರನ ಹಾಕಿ ಉಪ್ಪು ಹಾಕಿ ಮತ್ತು ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿ ಒಂದು ಅರ್ಧ ಚಮಚ ಅಷ್ಟು ಮೊದಲಿಗೆ ಬಟಾಟೆ ಹಾಕಿದನು. ಆಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲ ಹಾಕಿ ಅದನ್ನು ಮತ್ತೊಂದು ಸ್ವಲ್ಪ ಅದೇನು ರುಬ್ಬಿರ್ತಲ್ಲ ಅದನ್ನೆಲ್ಲ ನೀರು ಹಾಕಿ ಈ ರೀತಿ ನೋಡ್ರಿಲ್ಲೇ ಒಗ್ಗರಣೆ ಒಳಗೆಲ್ಲ ಎಣ್ಣೆ ಬಿಡು ಮಾಟ ಕುದಿಸ್ಬೇಕು. ಕುದಿಸಿದ್ದಿಂದ ಇವನೇನು ಆಲೂಗಡ್ಡೆ ಫ್ರೈ ಮಾಡಿ ಖಾರ ಉಪ್ಪು ಹಾಕಿಟ್ಟಿರ್ತಲ್ಲ ಅವನು ಎಲ್ಲ ಹಾಕಿ ಅದ್ರೊಳಗೆ ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಅದನ್ನು ಬಾಯ್ಲ್ ಮಾಡೋಕ್ಕಿಡ್ಬೇಕು. ಸಣ್ಣ ಉರಿಯೊಳಗನ ಇದನ್ನು ಭಾಳ ಹೊತ್ತನ ಬೇಯಿಸಿದ್ರೆ ಆಲೂ ಮಸಾಲ ಫ್ರೈ ಕರಿ ಮಸ್ತ್ ಆಗ್ತೈತಿ. ರೆಡಿ ಆಯಿತು. ಇಷ್ಟ ನೋಡ್ರಿ, ಇದೇನು ಭಾಳ ಏನಿಲ್ಲ, ಪಲ್ಯ ಮಾತ್ರ ಭಾಳ ಸೂಪರಾಗಿರ್ತೈತಿ. ನಿಮಗೆ ಬೇಕಂದ್ರೆ ಮೇಲ್ಗಡೆ ಇನ್ನೂ ಒಂದು ಸ್ವಲ್ಪ ಕಸೂರಿ ಮೇಥಿ, ಕೊತ್ತಂಬರಿ ಹಾಕಿದ್ರಂತೂ ಟೇಸ್ಟ್ ಆಗ್ತೈತಿ. ಆಲೂಗಡ್ಡೆ ಬದಲಿ ನಿಮಗೆ ಮಶ್ರೂಮ, ಗೋಬಿ ಯಾವುದನ್ನಾದರೂ ಹಾಕೋಬೋದು. ಮತ್ತು ಆಲೂಗಡ್ಡೆ ಜೋಡಿ ಮಶ್ರೂಮನ್ನು ಹಾಕ್ಕೊಂಡ್ರೂ ಬರ್ತೈತಿ, ಟೇಸ್ಟ್ ಆಗ್ತೈತಿ, ಅದು ರುಚಿ ಕೊಡ್ತೈತಿ. ಫ್ಲವರು ಹಾಕೋಬೋದು, ಮಶ್ರೂಮು ಹಾಕೋಬೋದು, ರುಚಿ ಬರ್ತೈತಿ. ನಿಮಗೆ ಯಾವುದು ಇಷ್ಟ ಅಲ್ಲ ಅದನ್ನು ಹಾಕೋರಿ, ಮತ್ತು ಟೇಸ್ಟ್ ಆಗ್ತೈತಿ. ಸೇಮ್ ಪ್ರೊಸೀಜರ, ಸೇಮ್ ಕ್ವಾಂಟಿಟಿನ ಇದು ಎಲ್ಲ ಐಟಮ್ಸನ್ನು ಹಾಕಬೇಕು. ನೀವು ಅದ್ರ ಜೋಡಿ ಇನ್ನೂ ಆ್ಯಡ್ ಮಾಡ್ಕೋತಾವಂದ್ರೆ ಮಶ್ರೂಮ್ ಅಥವಾ ಫ್ಲವರ್ ಆ್ಯಡ್ ಮಾಡಿಕೊಡ್ರಿ. ಇಲ್ಲಿ ನೋಡ್ರಿ ಬಟಾಟೆ ಅವೆಲ್ಲ ಕುದ್ದಿದ್ದು ಒಂದು ಸ್ವಲ್ಪ ಚಾಕು ಸಹಾಯದಿಂದ ನೋಡಿ ನಾನು ಅವೆಲ್ಲ ಬಾಯ್ಲ್ ಆಗಿದ್ದು. ಪಲ್ಯ ಮಾತ್ರ ಇದು ಆಲೂ ಮಸಾಲ ಮಾತ್ರ ಭಾಳ ಸೂಪರಾಗಿರ್ತು. ನಮ್ಮ ಮನೆಯಲ್ಲಿ ಗಣೇಶ, ಪ್ರಕಾಶಿ, ಶ್ರದ್ಧಾ ಎಲ್ಲರೂ ಇಷ್ಟಪಟ್ಟು ತಿಂದರು. ಮತ್ತು ಪದೇ ಪದೇ ಮಾಡಿಕೊಡು ನಮಗಂತೆ ಹೇಳಿದರು. ಇದು ಫಸ್ಟ್ ಟೈಮ್ ಮಾಡೋದು ನಾನು. ಒಂದು ಫೇಸ್ಬುಕ್ ಒಳಗೆ ಒಬ್ಬರದ್ದು ಮಾಡಿದ್ದು ನೋಡಿದ್ನಿ, ಅದಕ್ಕೋಸ್ಕರ ಫಸ್ಟ್ ಟೈಮ್ ಮಾಡಿ ಟೇಸ್ಟ್ ಆಗಿದ್ದು ನೋಡಿ ನಾನು ನಿಮ್ಮೊಂದಿಗೆ ಹಂಚ್ಕೊಂಡನು. ನೀವು ಎಲ್ಲರೂ ಮಾಡಿರ ಇನ್ನೊಮ್ಮೆ ಮಾಡ್ಬೇಕು ಅನಿಸ್ತೈತಿ. ಮತ್ತು ನೀವೆಲ್ಲರೂ ನನ್ನ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತವು. ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸತ್ತೀರಿ. ಎಲ್ಲರೂ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ಮತ್ತು ಎಲ್ಲರೂ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ಈ ಅಡುಗೆ ನೀವೆಲ್ಲರೂ ಡೆಫಿನೆಟಾಗಿ ಮಾಡಿ ಟೇಸ್ಟ್ ಹೆಂಗೆ ಬಂತಂತೆ ನನಗೆ ಮೆಸೇಜ್ ಮೂಲಕ ತಿಳಿಸ್ರಿ. ರುಚಿ ಮಾತ್ರ ಭಾಳ ಸೂಪರ್
ಸೂಪರ್ ಆಗಿರ್ತೈತಿ. ಭಾಳ ಮಸಾಲೆ, ಭಾಳ ಗ್ರೇವಿ ಮತ್ತು ಏನು ಹಂಗೆ ಹೆವಿ ಅನ್ಸಂಗಿಲ್ಲ ಊಟ. ಈ ಥರ ಆಲೂಗಡ್ಡೆ ಪಲ್ಯ ನೀವು ಲೈಟಾಗಿ ಚಲೋ ಇರ್ತೈತಿ. ನೀವು ಯಾವ ಟೈಮ್ ಒಳಗೂ ಬಿಸಿಲುಗಾಲದಲ್ಲೂ ಮಳೆಗಾಲದಲ್ಲೂ ಮಾಡ್ಕೊಂಡು ತಿನ್ಬೋದು. ಅಷ್ಟು ಟೇಸ್ಟ್ ಆಗಿರ್ತೈತಿ. ನಂಗೆ ಮಾತ್ರ ಭಾಳ ಇಷ್ಟ ಆಯ್ತಿದು. ಅದಕ್ಕೋಸ್ಕರ ನಿಮ್ಮ ಮುಂದೆ ಎಲ್ಲರದು ಮುಂದೆ ಮಾಡಿ ಹಂಚ್ಕೊಂಡನು. ಇದೇ ರೀತಿ ನೀವೆಲ್ಲರೂ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.